ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರೆದು ಹೇರುಡಲು ನಮಿಸುವೆ, ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು ವರ್ಣ ಪ್ರಕ್ರಿಯಾ ಸಂಧಿಯ ಸಾರವನ್ನು ಹೇಳ್ತಾ ಇದ್ದೇನೆ. ಅನೇಕ ಪ್ರಮೇಯಗಳಿಂದ ಕೂಡಿದ್ದರಿಂದ ಸಾರವನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೆ. ಮಾತೃಕಾಸಂಧಿ, ಹಿಂದಿನ ಮಾತೃಕಾಸಂಧಿಯಲ್ಲಿ ಅಜಾದಿ 51 ರೂಪಗಳು, ದೇಹದಲ್ಲಿರುವ ವಿವರ ಮತ್ತು ಸ್ಥೂಲ ದೇಹ, ಅವಯವಗಳಲ್ಲಿದ್ದ ಭಗವತ್ ರೂಪಗಳು, ನಾಡಿ ವಿವರ, ಸುಷುಮ್ನ ನಾಡಿಗತ ಕಮಲಗಳು, ಅಲ್ಲಿರುವಂತಹ ಭಗವಂತನ ಮೂರ್ತಿಗಳನ್ನು ಚಿಂತಿಸುವ ಕ್ರಮ, ದೇಹಕ್ಕೆ ರಥ, ವಿಚಾರ ಮುಂತಾದನ್ನು ಹೇಳ್ತಾರೆ. ಇದು ದೇಹ ಅಂತರ್ಶುದ್ಧಿ, ಬಾಹ್ಯಶುದ್ಧಿ ಆಯಿತು. ಈಗ ಈ ಸಂಧಿಯಲ್ಲಿ ಅಜಾದಿ 50 ವರ್ಣಗಳೇ ನಿತ್ಯವಾಗಿ ವೇದಗಳಲ್ಲಿ ಕ್ರಮವಾಗಿ ನಿತ್ಯ ಇರುವವೆಂದು ಹೇಳಿದ್ದಾರೆ. ಆ ಶ್ರುತಿಗಳಲ್ಲಿರುವಂತಹ ಕ್ರಮ, ವೇದಗಳಲ್ಲಿರುವಂಥ ಸ್ವರಾದಿ ಭೇದಗಳು, ಆ ಸ್ವರದಿಂದ ಆಗುವ ಅರ್ಥಾನುಸಂಧಾನ, ಸ್ವರವರ್ಣ ನಾಮದಿಂದ ಪರಮಾತ್ಮನೇ ಪ್ರತಿಪಾದ್ಯನೆಂದು ಹೇಳುವುದು, ಈ ರೀತಿ ಉಪಾಸನೆ ಮಾಡುವವನೇ ವಿಜ್ಞಾನಿ ಅಂತಾರೆ. ಆ ವಿಜ್ಞಾನ ಲಕ್ಷಣ ಜ್ಞಾನಿಯಾಗಿದ್ದಾಗೂ ಆ ಜ್ಞಾನಿಯ ಅನುಭೋಕ್ತವ್ಯ ಕರ್ಮಗಳನ್ನು ಈ ಸಂಧಿಯಲ್ಲಿ ಹೇಳಿದ್ದಾರೆ. ಮೂಲೇಶನ ಪಾದಾಶ್ರಿತನಾಗಿ ಮುಖ್ಯ ಪ್ರಾಣದೇವರಿದ್ದಾರೆ. ಮುಖ್ಯ ಪ್ರಾಣದೇವರ ಪಾದದಲ್ಲಿ ಜೀವ ಇದ್ದಾನೆ. ಜೀವ ಪರಮಾಣುವಾಗಿದ್ದಾನೆ. ಜೀವನ ಸ್ವರೂಪ ದೇಹದಲ್ಲಿ ವಾಯುದೇವರಿದ್ದಾರೆ. ಈ ವಾಯುದೇವರು ಪವನ ನಾಮದಿಂದ ಕರೆಸಿಕೊಳ್ತಾ ಇದ್ದಾರೆ. ಈ ವಾಯುದೇವರೇ ಗರುಡ, ಶೇಷ, ರುದ್ರಾದಿ ನಾಮಗಳನ್ನು ಧರಿಸಿ ಸ್ವರೂಪ ದೇಹದಲ್ಲಿ ಕರಣ ನಿಯಾಮಕರಾಗಿ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಅಧೀನರಾಗಿದ್ದಾರೆ. ಲಿಂಗದೇಹದಲ್ಲಿ 3 ಆವರಣಗಳಿವೆ. ಸತ್ವಜೀವರಿಗೆ ಮೊದಲು ಆವರಣ ಸತ್ವಾವರಣ, ಮಧ್ಯದಲ್ಲಿ ರಜೋ ಆವರಣ, ಕೊನೆಗೆ ತಮೋ ಆವರಣ. ರಜೋ ಜೀವರಿಗೆ ಮೊದಲು ರಜೋ ಆವರಣ, ಎರಡನೆಯದು ತಮೋ ಆವರಣ, ಕೊನೆಯದು ಸತ್ವ ಆವರಣ. ತಮೋ ಜೀವರಿಗೆ ಮೊದಲು ತಮೋ ಆವರಣ, ಎರಡನೇದು ರಜೋ ಆವರಣ, ಮೂರನೇದು ಸತ್ವಾವರಣ. ಈ ರೀತಿಯಾಗಿದೆ. ಇಂತಹ ಅವ್ಯಕ್ತ ಅನಿರುದ್ಧ ಶರೀರ ಮಧ್ಯದಲ್ಲಿ ಪರಮಾತ್ಮನು ತನ್ನ ಇಚ್ಛಾದಿಂದ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಎಂಬ 2 ಪಟಲನಗಳನ್ನು ನಿರ್ಮಾಣ ಮಾಡಿದ್ದಾನೆ. ಇಲ್ಲಿ ಗುಣಗಳ ಪ್ರವರ್ತನೆಗೆ ಕಾರಣವಾದ ಮಹಾಲಕ್ಷ್ಮೀ ದೇವಿಯು ದುರ್ಗಾ ರೂಪದಿಂದ ಪ್ರೇರಕಳಾಗಿದ್ದಾಳೆ. ಇಲ್ಲಿ ಮಹಾಲಕ್ಷ್ಮೀ ದೇವಿಗೆ ಬಲಪ್ರದನಾದವನು ಜನಾರ್ದನ ರೂಪಿಯಾದ ಪರಮಾತ್ಮ. ದೈತ್ಯ ದಾನವರನ್ನು ಒಳಗೆ ಹೋಗಗೊಡದೆ ದೂರ ಮಾಡುತ್ತಾ ಸತ್ವರಜ ತಮೋ ಗುಣಗಳಿಗೆ ಇದ್ದು ತ್ರಿವೃತ್ತು ಎಂದು ಕರೆಸಿಕೊಳ್ತಾ ಇದ್ದಾನೆ. ಅವ್ಯಕ್ತ ದೇಹ, ಮೇಲೆ ಅನಿರುದ್ಧ ದೇಹ, ಇಲ್ಲಿ ರುದ್ರ ಮೊದಲಾದ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ಅಸುರರಿದ್ದಾರೆ. ಇಲ್ಲಿ ಆಯಾ ತತ್ವಗಳ ಗುಣಕಾರ್ಯವಿಲ್ಲ, ಕೇವಲ ತತ್ವಾಭಿಮಾನಿಗಳಾದ ದೇವದೈತ್ಯರಿಗೆ ಇರುವ ಸ್ಥಾನ ಅಷ್ಟೆ. ಅನಿರುದ್ಧ ದೇಹದಲ್ಲಿ ಜೀವ ಪರಮಾಚ್ಛಾದಿಕ ಪಟಲದ್ವಯದಿ ಒಂದು ನಿತ್ಯ ಸಂಸಾರಿ, ಒಂದು ತಮೋಯೋಗ್ಯ ಜೀವರು ದುಷ್ಟ ಕಾರ್ಯ ಪ್ರವೃತ್ತಿ ಕಾರಣರಾಗಿದ್ದಾರೆ.
ಈ ಎರಡೂ ದುಷ್ಟ ಪ್ರಕೃತಿಗೆ ಮಹಾಲಕ್ಷ್ಮೀ ದೇವಿ ದುರ್ಗಾ ರೂಪದಿಂದ ಪ್ರಚೋದಕಳಾಗಿದ್ದಾಳೆ. ಮುಂದೆ ಸ್ಥೂಲ ದೇಹದಲ್ಲಿ ತತ್ವಾಭಿಮಾನಿ ದೇವದೈತ್ಯರು ಪರಸ್ಪರ ಸ್ಪರ್ಧೆಯಿಂದ ಪುಣ್ಯಪಾಪಗಳ ಕರ್ಮಗಳನ್ನು ಆಚರಿಸ್ತಾರೆ. ತತ್ವಾಭಿಮಾನಿ ದೈತ್ಯರಿಗೆ ಸಮಸ್ತ ತತ್ವಾಭಿಮಾನಿ ದೇವತೆಗಳು ಪ್ರೇರಕರು ಪ್ರಚೋದಕರು ಆಗಿದ್ದಾರೆ. ಈ ದೇವ ದೈತ್ಯ ತತ್ವಾಭಿಮಾನಿಗಳಿಗೆ ಶ್ರೀ ಪ್ರಾಣದೇವರ ಆಜ್ಞೆಯ ಮುಖ್ಯವಾಗಿದೆ ಅಂತ ಹೇಳಿದ್ದಾರೆ. ಹೀಗೆ ಸೂಕ್ಷ್ಮವಾದ ಜೀವ ಲಿಂಗ ಅವ್ಯಕ್ತ ಅನಿರುದ್ಧ ಸ್ಥೂಲ ದೇಹದ ವಿಚಾರವನ್ನು ಜೀವಾಚ್ಛಾದಿಕ ಪರಮಾಚ್ಛಾದಿಕ ಎಲ್ಲ ಹೇಳಿದ್ದಾರೆ. ಈ ಪ್ರಕಾರ ದೇಹಗಳ ವಿಚಾರ, ತತ್ವಾಭಿಮಾನಿ ದೇವದೈತ್ಯರ ವಿಚಾರ, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಬಂಧ ತೊಲಗಿಸಲು ಹಿಂದಿನ 6, 7, 8ನೇ ಸಂಧಿಯಲ್ಲಿ ಭಗವದ್ಗೂತ್ರ ತತ್ವಪತಿಗಳ ರೂಪಗಳನ್ನು ಚಿಂತಿಸುವ ಕ್ರಮ ಸ್ಥೂಲಾದಿ ದೇಹಗಳನ್ನು ವಿಹರಿಸಿ ಬಂಧ ನಿವೃತ್ತಿ ಪರಿಹರಿಸಲು ಬಿಂಬೋಪಾಸನೆ ಮುಖ್ಯವಾದುದೆಂದು ಹೇಳಲು ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಇಂತಹ ಸೂಕ್ಷ್ಮತರವಾದ ಮಧ್ಯನಾಡಿಯಲ್ಲಿ ಹೃದಯಾಷ್ಟದಳ ಕಮಲದಲ್ಲಿ ಜೀವನ ಇರುವಿಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜೀವನ ಹೃತ್ಕಮಲ 8 ದಳಗಳಿಂದ ಶೋಭಿಸ್ತದೆ. ಈ ಕಮಲದ ಕೊನೆಯ ಭಾಗದಲ್ಲಿ ಮಹಾಲಕ್ಷ್ಮೀ ದೇವಿ ಅಗ್ರೇಶ ಜೀವಾಂಗುಷ್ಟ ಮಾತ್ರದಿಂದ ಮೂರ್ತಿಯಾಗಿದ್ದಾನೆ. ಕಮಲ ಮಧ್ಯ ಭೂದೇವಿ, ಇಲ್ಲಿ ಪ್ರಾದೇಶ ನಾಮಕ ಪರಮಾತ್ಮ ಜೀವನ ಪ್ರಾದೇಶ ಮೂರ್ತಿ. ಕಮಲನಾಳ ದುರ್ಗಾ ಭಾಗದಲ್ಲಿ ಮೂಲೇಶ ನಾಮಕ ಪರಮಾತ್ಮ ಅಷ್ಟಭುಜಯುಕ್ತಿಯ ಧಾರಿಯಾಗಿದ್ದಾನೆ. ಪದ್ಮಾಸನ ಕುಳಿತ ಮೂರ್ತಿ. ಸುದರ್ಶನ, ಶಂಖ, ಖಡ್ಗ, ಚರ್ಮ, ಗದಾ, ಪದ್ಮ, ಕಾರ್ಮುಕ, ಬಿಲ್ಲು, ಬಾಣ, ಅಷ್ಟಬಾಹುಗಳಿಂದ ಯುಕ್ತನಾಗಿದ್ದಾನೆ. ಈತನಿಗೆ ಹಂಸ ಅಂತ ಹೆಸರು. ಈ ಮೂಲೇಶನ ಪಾದ ಮೂಲದಲ್ಲಿ ವಾಯುದೇವರಿದ್ದಾರೆ. ವಾಯುದೇವರಲ್ಲಿ ಲಾಳೂಕ ನಾಮಕ ಪರಮಾತ್ಮ ಇದ್ದಾನೆ. ಈ ಪ್ರಾಣದೇವರ ಪಾದ ಮೂಲದಲ್ಲಿ ಜೀವನು ಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿದ್ದಾನೆ. ಕಪರ್ದಿ ಮೊದಲಾದ ಅಮರರೆಲ್ಲರೂ ತಮ್ಮ ವ್ಯಾಪಾರವಿಲ್ಲದೆ ಹರಿಸ್ಮರಣರತರಾಗಿ ಜೀವರನ್ನು ಕಾದುಕೊಂಡಿದ್ದಾರೆ. ಈ ರೀತಿಯಾಗಿ ಇಲ್ಲಿ ಹೇಳಿದ್ದಾರೆ. ಪರಮಾತ್ಮ ಹಂಸನಾಮಕ ಪರಮಾತ್ಮ ಮೂಲೇಶ 8 ದಳಗಳಲ್ಲಿ ಸಂಚಾರ ಮಾಡುತ್ತಾ ಜೀವರಿಗೆ ಆಯಾಯ ಬುದ್ಧಿಗಳನ್ನು ಕೊಡ್ತಾನೆ. ಪೂರ್ವದಳಕ್ಕೆ ಬಂದರೆ ಸತ್ಪುಣ್ಯ ಮನಸ್ಸನ್ನು ಕೊಡ್ತಾನೆ. ಆಗ್ನೇಯ ದಳಕ್ಕೆ ಬಂದರೆ ನಿದ್ರೆ ಆಲಸ್ಯ ಕೊಡ್ತಾನೆ, ಹಸಿವೆ ನೀರಡಿಕೆ. ದಕ್ಷಿಣ ದಳಕ್ಕೆ ಬಂದರೆ ಸಂಭರಿತ ಕೋಪಾಟೋಪ. ನಿವೃತ್ತಿ ದಿಕ್ಕಿನಲ್ಲಿ ಬಂದರೆ ಪಾಪಕೃತ್ಯದಲ್ಲಿ ಮನಸ್ಸು ಹೋಗುತ್ತೆ. ಪಶ್ಚಿಮ ದಳಕ್ಕೆ ಬಂದರೆ ಅಲ್ಲಿ ವರುಣ ಇದ್ದಾನೆ, ವಿನೋದ ಹಾಸ್ಯ. ವಾಯು ದಳಕ್ಕೆ ಬಂದರೆ ಪರವಾಯು ಅಂತರ್ಗತನಾಗಿ ಹಯವದನ ಗಮನಾಗಮನಗಳನ್ನು ಮಾಡಿಸ್ತಾನೆ. ಉತ್ತರ ದಳಕ್ಕೆ ಕುಬೇರ, ಅಲ್ಲಿ ಪರಮಾತ್ಮ ಕಪಿಲ ರೂಪದಿಂದ ಧರ್ಮದ ಬುದ್ಧಿಯನ್ನು ಕೊಡ್ತಾನೆ. ಈಶಾನ್ಯ ದಳಕ್ಕೆ ಬಂದರೆ ಅಲ್ಲಿ ಭವರುದ್ರ ನರಸಿಂಹದೇವರು ಗೋಧರಣ ಧನಾದಿ ದಾನ ಬುದ್ಧಿಯನ್ನು ಕೊಡ್ತಾನೆ. ಈ ರೀತಿಯಾಗಿ ಹಂಸನಾಮಕ ಮೂಲೇಶನು 8 ದಳಗಳಲ್ಲಿ ಸಂಚರಿಸುತ್ತಾ ಜೀವರಿಗೆ ಆಯಾ ಬುದ್ಧಿಗಳನ್ನು ಪ್ರೇರಿಸ್ತಾ ಇರ್ತಾನೆ. ಈ ಪ್ರಕಾರ ಪ್ರಾಣದೇವರಿಗೆ ಪತಿಯಾದ ಪರಮಾತ್ಮನು ಈ ದೇಹದಲ್ಲಿ ಇದ್ದು ಪ್ರಾಣದೇವರ ದ್ವಾರ ಸಕಲ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ ತಿಳ್ಕೋಬೇಕು. ಅದನ್ನು ತಿಳ್ಕೊಳ್ಳದೆ ಈ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಪರಮಾತ್ಮ ರೂಪಗಳನ್ನು ತದ್ಗುಣ ಕಾರ್ಯಗಳನ್ನು ತಿಳಿಯದೆ ಭೂಮಿಯಲ್ಲಿ ಕಂಡಲ್ಲಿ ಸಂಚಾರ ಮಾಡುತ್ತಾ ಪತ್ನಿ ಪುತ್ರ ಬಾಂಧವರಿಂದ ಒಡಗೂಡಿ ನಾನು ಧನಿಕ ಇಷ್ಟು ತೀರ್ಥಯಾತ್ರೆಗಳನ್ನು ಮಾಡಿದೆ, ನನ್ನ ಸಮಾನರ್ಯಾರು ಎಂದು ಪ್ರಸಿದ್ಧಿಗೋಸ್ಕರ ಹೇಳುತ್ತಾ ಸಂತೋಷದಿಂದ ಹಿಗ್ಗಿದರೆ ಏನೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ.
ತೀರ್ಥಾಭಿಮಾನಿಗಳು ಗಂಗಾದಿ ನದಿಗಳಲ್ಲಿ ಇರುವಂತೆ ಪರಮಾತ್ಮನು ನನ್ನ ದೇಹದಲ್ಲಿದ್ದಾನೆಂದು ಮನಸ್ಸನ್ನು ಪರಮಾತ್ಮನಿಗೆ ಒಪ್ಪಿಸಿ ಅವನ ಚಿಂತನೆ ಮಾಡುತ್ತಾ ಅವನ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಗಂಗೆ ಮಿಂದರೆ ಮಲಗು ಹಿಂಗಿತಲ್ಲದೆ ರಂಗನೊಲೆಯನ್ನು ಭಕುತರ ಸಂಘ ದೊರೆಯದೆ ಅಂತ. ಕೇವಲ ಡಂಭಾಚಾರದಿಂದ ಅನುಸಂಧಾನ ರಹಿತರಾಗಿ ಮಾಡಿದರೆ ತೀರ್ಥಯಾತ್ರಾದಿಗಳು ಯಾವ ಪುಣ್ಯವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಸಂಕ್ಷಿಪ್ತವಾಗಿ ದೇಹದಲ್ಲಿರುವ ಭಗವತ್ ರೂಪಗಳು ಹೇಳ್ತಾ ಇದ್ದಾರೆ. ಸ್ವರೂಪ ದೇಹದಲ್ಲಿ ನರಸಿಂಹದೇವರು, ಷೋಡಶ ಕಲಾತ್ಮಕ ಲಿಂಗ ದೇಹದಲ್ಲಿ ಪುರುಷನಾಮಕ ಪರಮಾತ್ಮ, ಅನಿರುದ್ಧ ದೇಹದಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ, ಇನ್ನು ಸ್ಥೂಲ ದೇಹದಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ. ಈ ರೀತಿಯಾಗಿ ಪರಮಾತ್ಮ ಇದ್ದಾನೆ. ದೇಹದಲ್ಲಿ ಮೇಲೆ ಕಾಣಿಸುವ ತ್ವಕ್ಕಿನಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ ಲಾವಣ್ಯಪ್ರದನಾದ ರಾಮರೂಪ. ಚರ್ಮದಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ವರ್ಣ ನಿವಾರಕ ಲಕ್ಷ್ಮೀಪತಿ. ಮಾಂಸದಲ್ಲಿ ಸಂಕರ್ಷಣಾತ್ಮಕ ಪರಮಾತ್ಮ ಪುಷ್ಟಿವರ್ಧನ ವರರೂಪ. ರಕ್ತದಲ್ಲಿ ವಾಸುದೇವಾಖ್ಯ ಶರೀರ ಉಪದ್ರವ ಶರೀರ ಬಲಪ್ರದ ಶಾಂತ ಸಂವಿಧ ರೂಪ. ಮೇಧದಲ್ಲಿ ನಾರಾಯಣಾಭಿಧನ್ನಿಧನ ಐಶ್ವರ್ಯಪದ ಷಡ್ಗುಣ. ಮಜ್ಜಾದಲ್ಲಿ ಷಟ್ಕಾರ ಆದಿಸಾಮಕ ಮದವನ್ನು ಹುಟ್ಟಿಪ ಸಾರಾತ್ಮ. ಅಸ್ಥಿಗಳಲ್ಲಿ ನರಸಿಂಹ ಉಪದ್ರವ ಅತಿಸ್ಥಿರತ್ವ ಹಂಸನಾಮಕ ಪರಮಾತ್ಮ. ಹೀಗೆ ಸಪ್ತಸಾಮಗ ರೂಪಕದಿಂದ ಸಪ್ತಧಾತುಗಳಲ್ಲಿ ಪರಮಾತ್ಮ ಇದ್ದಾನೆ. ಈ ಸಪ್ತಸಾಮಗನು 49 ಮರುತ್ತುಗಳಲ್ಲಿ 49 ರೂಪದಿಂದ ಇದ್ದು ಕಾರ್ಯ ಮಾಡಿಸ್ತಾ ಇದ್ದಾನೆ. ಈ ಸಪ್ತಧಾತುಗಳಲ್ಲಿ ಅನ್ನಮಯಾದಿ 5 ಕೋಶಗಳಿವೆ. ತ್ವಕ್ ಚರ್ಮ ಮಾಂಸದ ಮಧ್ಯ ಅನ್ನಮಯ ಕೋಶ, ಮಾಂಸ ರಕ್ತದ ನಡುವೆ ಪ್ರಾಣಮಯ ಕೋಶ, ರಕ್ತ ಮೇಧಸ್ಸಿನ ನಡುವೆ ಮನೋಮಯ ಕೋಶ, ಮೇಧಸ್ಸು ಮಜ್ಜಾ ನಡುವೆ ವಿಜ್ಞಾನಮಯ ಕೋಶ, ಮಜ್ಜಾಸ್ಥಿಯ ನಡುವೆ ಆನಂದಮಯ ಕೋಶ. ಈ ರೀತಿಯಾಗಿ ಪಂಚಕೋಶಗಳು ಸಪ್ತಧಾತುಗಳಲ್ಲಿವೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮಜ್ಜಾದಲ್ಲಿ 360 ರೂಪಗಳು ಸಂಧ್ಯಾ ದೇವತೆಗಳು. ಅಂಗುಲಿಯ ಪರ್ವಗಳಲ್ಲಿ 360 ರೂಪ ದಿವಸಾಭಿಮಾನಿ ದೇವತೆಗಳು. ಅಸ್ಥಿಗಳಲ್ಲಿ 360 ರೂಪಗಳು ರಾತ್ರಿ ದೇವತೆಗಳಿಗೆ ಅಭಿಮಾನಿಯಾದ ದೇವತೆಗಳು ನಿಯಾಮಕರಾಗಿದ್ದಾರೆ. ಒಟ್ಟು 3 ಸ್ಥಳಗಳಲ್ಲಿ 1080 ರೂಪಗಳಿಂದ ಸಪ್ತಧಾತುಗನಾಗಿ ಈ ದೇವತೆಗಳಿಂದ ಒಡಗೂಡಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿದರೆ ಮಾನಸ ಸ್ಮೃತಿ ಹೇಳುತ್ತೆ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ಅಂತ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮನನ್ನು ಮರೆಯದಲೆ, ಭಗವದ್ ರೂಪಗಳನ್ನು ಮರೆಯದಲೆ ಪ್ರತಿ ಕಾಲಕ್ಕೆ ಭಕ್ತಿಯಿಂದ ಸ್ಮರಿಸುವ ಭಕ್ತರನ್ನು ಗೋಪತಿ ವೇದಪತಿ ಮುಕ್ತಿಗೆ ಒಡೆಯನು, ಮುಕ್ತಿಯನ್ನು ಕೊಡತಕ್ಕವನಾದಂತಹ ಬಿಂಬರೂಪಿಯಾದಂತಹ ಪರಮಾತ್ಮ ಜಗನ್ನಾಥ ವಿಠ್ಠಲನು, ಜಗತ್ತಿಗೆ ಸ್ವಾಮಿ ಜಗದ್ವ್ಯಾಪಕನಾದ ಪರಮಾತ್ಮನು, ಅಜ್ಞರ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಕೊಡುವ ವಿಠ್ಠಲನಾಮಕ ಪರಮಾತ್ಮನು ತಾನು ಬಿಂಬನಾಗಿ ಒಳಗಿದ್ದರೂ ದೂರನಾಗಿ ಕಾಣದೇ ಇರುವನಂತೆ ತೋರುವನು. ಅಂದರೆ ಸಂತತ ಧ್ಯಾನೋಪಾಸನ ನೆನೆವ ಭಕ್ತರಿಗೆ ಸಮೀಪಗ ಮನವೆಂಬ ಮಂದಿರದಲ್ಲಿ ಹೊಳೆದು ಸಾಪರೋಕ್ಷಿಯ ತನ್ನ ರೂಪವನ್ನು ತೋರಿಸಿ, ಭಕ್ತರ ಹೃದಯದಲ್ಲಿ ಹೊಳೆದು ಸಾಪರೋಕ್ಷಿಯ ತನ್ನ ರೂಪವನ್ನು ತೋರಿಸಿ ಭಕ್ತರ ಹೃದಯದಲ್ಲಿ ಹೊಳೆದು ಅಪರೋಕ್ಷವಿತ್ತು ಎಲ್ಲ ಕಾಲದಲ್ಲಿ ಪೊರೆಯುವನೆಂದು ದಾಸರು ಹೇಳ್ತಾ ಇದ್ದಾರೆ. ಹೇಳಿ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ನೋಡ್ರಿ, ಈ 4 ಸಂಧಿಗಳ ಅರ್ಥ 6, 7, 8, 9 ಈ 4 ಸಂಧಿಗಳ ಅರ್ಥ ಆಗಬೇಕಾದ್ರೆ ಹೇಳ್ತಾ ಇದ್ದಾರೆ. ಮಾನಸ ಸ್ಮೃತಿ, ಬೃಹದಾರಣ್ಯ, ಛಾಂದೋಗ್ಯ, ತೈತ್ತರೀಯ, ಮಾಂಡುಕ್ಯಾದಿ ಉಪನಿಷತ್ತುಗಳು, ವಿಜಯದಾಸರ ಉಪಾಸನಾ ಪ್ರಕರಣ ಸುಧಾರಣೆ ಚೆನ್ನಾಗಿ ಮನನ ಮಾಡಿದರೆ ಸರಿಯಾದ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ವಿಷಯಗಳನ್ನು ದಾಸರು, ಆ ಉಪನಿಷತ್ತುಗಳಲ್ಲಿ ಬಂದಿರುವಂತಹ ವಿಷಯಗಳನ್ನು ದಾಸರು ನಮಗೆ ಈ ಸಂಧಿಯಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು.
ಅದಕ್ಕೆ ದಾಸರು ಹೇಳಿದ್ರು, ಪ್ರತಿ ಕ್ಷಣಕ್ಕೆ ನೆನೆ ಹರಿಯ, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ. ಹಗಲು ರಾತ್ರಿ ಪರಮಾತ್ಮನ ನೆನೆಸು, ಪ್ರತಿ ಕ್ಷಣಕ್ಕೆ ನೆನೆಸು, ಪ್ರತಿ ಕ್ಷಣದಲ್ಲಿರುವ ಇನ್ನೂ ಸಣ್ಣವಾದ ಲವ ತ್ರುಟಿಗೂ ನೆನೆಸು ಆ ಪರಮಾತ್ಮನನ್ನು. ಅವನ ಅನುಗ್ರಹದಿಂದಲೇ 84 ಲಕ್ಷ ಯೋನಿ ದಾಟಿ ಈ ಮನುಷ್ಯ ಶರೀರಕ್ಕೆ ಬಂದಿದ್ದೇವೆ. ಅವನ ಅನುಗ್ರಹದಿಂದಲೇ ಅವನ ಮಹಿಮೆಯನ್ನು ಕೇಳಲಿಕ್ಕೆ ಸಿಗ್ತಾ ಇದೆ. ಅವನ ಅನುಗ್ರಹದಿಂದಲೇ ಆ ಮಹಿಮೆ ಕೇಳಿ ನೆನ್ಪಿಟ್ಕೊಳ್ಳೋದು ಅವನ ಅನುಗ್ರಹದಿಂದಲೇ. ನೆನ್ಪಿಟ್ಕೊಂಡ್ರೆ ಆವಾಗ ನಾವು ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸ್ತೇವೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ದಾಸರು, ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸು, ಅವನನ್ನು ಮರೆಯಬೇಡ. ಅವನೇ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ, ಸರ್ವ ಶಬ್ದದಲ್ಲಿ ವ್ಯಾಪ್ತನಾಗಿದ್ದಾನೆ. ನಮ್ಮಲ್ಲೂ ಇದ್ದಾನೆ, ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ, ಎಲ್ಲ ಜೀವರಲ್ಲಿದ್ದಾನೆ. ಅಂತಹ ಪರಮಾತ್ಮನನ್ನು, ಅವನಿಂದಲೇ ನಮಗಿಷ್ಟೆಲ್ಲ ಸಿಕ್ಕಿದೆ. ಅವನ ಅನುಗ್ರಹದಿಂದಲೇ ಹೇಳೋದು, ಕೇಳೋದು, ತಿನ್ನೋದು, ಉಣ್ಣೋದು ಎಲ್ಲ ಅವನ ಅನುಗ್ರಹದಿಂದಲೇ. ಕೂತಿದ್ದೇವೆ ಅವನ ಅನುಗ್ರಹದಿಂದ, ಹೇಳ್ತಾ ಇದ್ದೇವೆ ಅವನ ಅನುಗ್ರಹದಿಂದ, ನಡೀತಾ ಇದ್ದೇವೆ ಅವನ ಅನುಗ್ರಹದಿಂದ, ನಿದ್ದೆ ಬರ್ತಾ ಇದೆ ಅವನ ಅನುಗ್ರಹದಿಂದ, ಎಚ್ಚರ ಆಗ್ತಾ ಇದೆ ಅವನ ಅನುಗ್ರಹದಿಂದ, ಎಲ್ಲ ಅವನ ಅದಕ್ಕೆ ಹೇಳಿದ್ರು ಪ್ರತಿ ಕ್ಷಣಕ್ಕೆ ನೆನೆಸು ಅವನನ್ನು ಅಂತ. ಆ ಪರಮಾತ್ಮನ ಮರೆಯಬೇಡ. ಅವನು ಮಾಡಿದ ಉಪಕಾರವನ್ನು ಸರ್ವಥಾ ಎಂದು ಯಾವ ಕಾಲಕ್ಕೂ ಮರೆಯಬೇಡ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದೇನೆ. ಸಂಧಿಯ ಸಾರದಿಂದ ಇನ್ನು ಮುಂದಿನ ಸಂಧಿಯನ್ನು ನಾಳೆ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮಲರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.